ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ವ್ಯಕ್ತಿಯ ಆನೆಸ್ಟ್ ಫೀಲಿಂಗ್ಸ್ ಯಾವ ಥರ ಇದೆ, ಅವ್ರು ಎಷ್ಟು ಆನೆಸ್ಟ್ ಆಗಿದ್ದಾರೆ ನಿಮ್ಮ ಜೊತೆ, ಸೊ ಈ ಒಂದು ವಿಚಾರವನ್ನು ಟ್ಯಾರೋ ರೀಡಿಂಗ್ ಮಾಡೋದರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಸೊ ಖಂಡಿತ ವಿಡಿಯೋವನ್ನು ಕೊನೆ ತನಕ ನೋಡಿ. ಆ್ಯಂಡ್ ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾರ ಜೊತೆ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೋದಾಗಿದೆ. ಆ್ಯಂಡ್ ಇದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್. ನೀವು ರೆಗ್ಯುಲರ್ ಗೈಡೆನ್ಸ್ ಪೆಂಡುಲಮ್ ರೀಡಿಂಗ್ಗೋಸ್ಕರ ಈ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ನೀವು ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಲೆಟ್ಸ್ ಟ್ಯಾಪ್ ಇನ್ ಟು ದ ಎನರ್ಜಿ, ಲೆಟ್ಸ್ ಕನೆಕ್ಟ್ ಟು ದ ಎನರ್ಜೀಸ್. ಓಕೆ, ಸೊ ನಿಮ್ಮ ವ್ಯಕ್ತಿಯ ಒಂದು ಆನೆಸ್ಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ, ನಿಮ್ಮ ವ್ಯಕ್ತಿಯ ಆನೆಸ್ಟ್ ಫೀಲಿಂಗ್ಸ್. ಯೂನಿವರ್ಸ್, please help me connect to the energies, person's honest feelings. Okay, so we have Knight of Wands. ವ್ಯಕ್ತಿಯ ಒಂದು ಆನೆಸ್ಟ್ ಫೀಲಿಂಗ್ಸ್ ಯಾವ ರೀತಿ ಇದೆ. ಓಕೆ, ನಿಮ್ಮ ವ್ಯಕ್ತಿಯ ಆನೆಸ್ಟ್ ಫೀಲಿಂಗ್ಸ್. ಸೊ ವಿ ಹ್ಯಾವ್ 5 of Pentacles. ಓಕೆ, ಪೆಂಟಿಕಲ್ ಎನರ್ಜೀಸ್ ತುಂಬ ಬರ್ತಾರೆ. ಓಕೆ, ಪೆಂಟಿಕಲ್ ಎನರ್ಜೀಸ್ ಆ್ಯಂಡ್ ವಿ ಹ್ಯಾವ್ 8 of Cups. ಸೊ ನಿಮ್ಮ ಒಂದು ವ್ಯಕ್ತಿಯ ಆನೆಸ್ಟ್ ಫೀಲಿಂಗ್ಸ್ ಯಾವ ರೀತಿ ಇದೆ. ಓಕೆ, ಯೂನಿವರ್ಸ್, ಪ್ಲೀಸ್ ಕನೆಕ್ಟ್ ಟು ದ ಎನರ್ಜೀಸ್. ಓಕೆ, ಸೊ ವಿ ಹ್ಯಾವ್ 8 of Wands. ಓಕೆ, 8 ಎನರ್ಜೀಸ್ ತುಂಬ ಬರ್ತಾರೆ. Okay, so we have a couple of more cards. Okay, so we have the Magician card, Judgment card, Wheel of Fortune and Emperor card saha barta ide. Okay, fine. So these are the energies, and bottom of the deck we have the Chariot card. ಸೊ ಕರೆಂಟ್ ಸಿಚುವೇಶನ್ ಅಂತಕ್ಕಂಥದ್ದು ನೋಡಿದ್ರೆ ಫ್ರೆಂಡ್ಸ್, ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ ನಿಮ್ಮ ವ್ಯಕ್ತಿ ಇಲ್ಲಿ ಅಂತಲೇ ಹೇಳ್ಬೋದು. ಒಂದು ರೀತಿ ಹೇಳೋದಾದರೆ ಇವ್ರಿಗೆ ಯಾವ ಡೈರೆಕ್ಷನಲ್ಲಿ ನಾನು ಹೋಗಬೇಕು, ಯಾವ ಒಂದು ಮಾರ್ಗವನ್ನು ನಾನು ಚೂಸ್ ಮಾಡಬೇಕು ಅನ್ನೋದರ ಒಂದು ಅರಿವಿಲ್ಲದೆ ಅವರು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಹೇಳಬೇಕು ಅಂದರೆ ನಿಮ್ಮ ವ್ಯಕ್ತಿ ತುಂಬ ಕ್ಯಾಲ್ಕುಲೇಟಿವ್ ಮೈಂಡ್ಸೆಟ್ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಂದೂ ತುಂಬ ಲೆಕ್ಕಾಚಾರ ಹಾಕಿ ಅವರು ಅದನ್ನು ಅನಲೈಸ್ ಮಾಡಿ ಅವರು ತಮ್ಮ ಒಂದು ನಿರ್ಧಾರ ಅಂತಕ್ಕಂಥದ್ದನ್ನ ಇಲ್ಲಿ ತಗೋತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ, ಇವ್ರಿಗೆ ತುಂಬ ಯೋಚನೆ ಮಾಡೋದ್ರಿಂದ ಒಂದು ರೀತಿ ಇವ್ರಿಗೆ ತುಂಬ ಆಲೋಚನೆಗಳು ತುಂಬಾ ಕಾಡುತ್ತೆ. ಇವ್ರಿಗೆ ತುಂಬ ಓವರ್ ಥಿಂಕಿಂಗ್ ಖಂಡಿತ ಇದೆ. ಸೊ ಹಾಗಾದರೆ ಏನು ನಡೀತಾ ಇದೆ, ಅವರ ಒಂದು ಆನೆಸ್ಟ್ ಆದ ಒಂದು ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಅಂತ ನೋಡೋದಾದರೆ, ಒಂದಂತೂ ನಿಜ, ನಿಮ್ಮ ಪರ್ಸನ್ ಅಷ್ಟು ಲಾಯಲ್ ಆಗಂತೂ ಇಲ್ಲ. ಓಕೆ, ನಿಮಗೆ ಇದು ಅನುಭವಕ್ಕೆ ಸಹ ಬಂದಿರ್ಬೋದು ಗಾಯ್ಸ್. ಓಕೆ, ಅವರು ನಿಮ್ಮ ಜೊತೆ ನಡ್ಕೊಳ್ಳೋಂಥ ರೀತಿ ಇರ್ಬೋದು, ಸಣ್ಣ ಪುಟ್ಟ ವಿಚಾರಕ್ಕೂ ಅವರು ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡುವಂಥದ್ದು. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ನೋಡಿದ್ರೆ, ಹಣಕಾಸಿನ ವಿಚಾರವಾಗಿ ಅವರು ನಿಮ್ಮ ಮೇಲೆ ತುಂಬ ಡಿಪೆಂಡೆಂಟ್ ಆಗಿದ್ದರು ಅಂತ ಸಹ ನಾನು ಹೇಳಬಲ್ಲೆ. ಸೊ ಫ್ಯಾಮಿಲಿ ವಿಚಾರದಲ್ಲೂ ಅಷ್ಟೇ, ಆ್ಯಂಡ್ ಇಂಡಿವಿಜುವಲ್ ಆಗಿ ನೋಡಿದ್ರೂ ಅಷ್ಟೇ, ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಹಣವನ್ನು ತುಂಬ ಇಸ್ಕೊಂಡಿದ್ದಾರೆ, ಅಥವಾ ಹಣದ ವಿಚಾರವಾಗಿ ಮಾತ್ರ ಇವರು ನಿಮ್ಮ ಬಳಿ ಬರ್ತಾಯಿದ್ರು, ಇಲ್ಲಾಂದರೆ ಅವರು ದೂರ ಹೋಗ್ತಾಯಿದ್ರು. ಇಲ್ಲಿ ನೋಡ್ಬೋದು ನೀವು ಎಮೋಷ್ನಲಿ ಯಾವುದೇ ಒಂದು ಕನೆಕ್ಷನ್ ಇಲ್ಲ. ಆ್ಯಂಡ್ ಕೆಲವರ ವಿಚಾರದಲ್ಲಿ ಥರ್ಡ್ ಪಾರ್ಟಿ ಇದ್ದು ನಿಮ್ಮ ಬಳಿ ಹಣದ ವಿಚಾರವಾಗಿ ಮಾತ್ರ ಅವರು ನಿಮ್ಮ ಜೊತೆ ಇದ್ದಿದ್ದು ಉಂಟು. ಓಕೆ, ಆ್ಯಂಡ್ ನೀವು ಎಷ್ಟೇ ಒಂದು ಪ್ರೀತಿ, ಎಷ್ಟೇ ಒಂದು ವಿಶ್ವಾಸ
ಅಥವಾ ನಿಮಗೆ ಅನಿಸಿರುತ್ತೆ ಓಕೆ ನಾನು ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀನಿ, ಅವ್ರಿಗೆ ಇಷ್ಟೊಂದೆಲ್ಲ ಹಣದ ಸಹಾಯವನ್ನು ನಾನು ಮಾಡ್ತಾ ಇದ್ದೀನಿ, ಆದರೂ ಈ ವ್ಯಕ್ತಿ ಬದಲಾಗ್ತಾ ಇಲ್ವಲ್ಲ. ಆ್ಯಂಡ್ ನೀವೇನಾದರೂ ಹಣವನ್ನು ಕೊಡೋದು ನಿಲ್ಲಿಸಿದ್ರೆ ಆ ವ್ಯಕ್ತಿ ಬೇಜಾರು ಮಾಡ್ಕೊಂಡು ಹೋಗುವಂಥದ್ದು, ತುಂಬ ನೊಂದ್ಕೊಂಡು ನಿಮ್ಮನ್ನು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಬೈಕೊಂಡು ಸಹ ಅವರು ಹೋಗುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಒಂದು ರೀತಿ ತುಂಬ ನಿಮ್ಮನ್ನು ಹಣದ ವಿಚಾರವಾಗಿ ತುಂಬ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಸಹ ಇಲ್ಲಿ ಹೇಳ್ಬೋದು. ಆ್ಯಂಡ್ ನಿಮ್ಮ ಮನಸ್ಸು ಅಂದರೆ ಅವರ ಒಂದು ಮನಸ್ಸಿನಲ್ಲಿ ನೀವಿಲ್ಲ, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣ್ತಾ ಇದೆ, ಅಥವಾ ನಿಮಗಾಗಿ ಯಾವುದೇ ಒಂದು ಪ್ರೀತಿ ಆಗಲಿ ಯಾವುದೇ ಒಂದು ಎಮೋಷನ್ಸ್ ಆಗಲಿ ಇಲ್ಲಿ ಕಾಣ್ತಾ ಇಲ್ಲ. ಆ್ಯಂಡ್ ಹೇಳಬೇಕು ಅಂತಂದರೆ ಇಲ್ಲಿ ನೋಡೋದಾದರೆ ಬಹಳ ಆ್ಯಟಿಟ್ಯೂಡ್ ಇರೋವಂಥ ವ್ಯಕ್ತಿ ಅಂತ ಹೇಳ್ಬೋದು. ಬಿಕಾಸ್ ವಿ ಹ್ಯಾವ್ ದ ನೈಟ್ ಎನರ್ಜಿ ಆ್ಯಂಡ್ ದ ಮಜಿಷಿಯನ್ ಎನರ್ಜಿ. ಅಂದರೆ ಇವರ ಮಾತಲ್ಲಿ ಯಾರನ್ನು ಬೇಕಾದ್ರೂ ಇವರು ಕನ್ವಿನ್ಸ್ ಮಾಡುವಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇವರ ಮನಸ್ಥಿತಿನೂ ಅಷ್ಟು ಎಷ್ಟು ವೇಗವಾಗಿ ಚೇಂಜ್ ಆಗುತ್ತೆ ಅಂದರೆ ಅಂದರೆ ಅವರು ಯಾವ ಒಂದು ಕೆಲಸ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ನಾಟಕ ಮಾಡಿ ಅಥವಾ ತಮ್ಮ ಒಂದು ಏನು ಹೇಳ್ತೀರಾ ಆ ಒಂದು ಸ್ಕಿಲ್ ಸೆಟ್ಟಿಂದ ಯಾರನ್ನು ಬೇಕಾದ್ರೂ ಇವರು ನಂಬಿಸ್ಬಿಡ್ತಾರೆ. ಅಂದರೆ ಅದು ಸುಳ್ಳಾಗಿದ್ರೂ ಅದು ನಿಜ ಅಂತ ನಂಬಿಸೋ ಅಷ್ಟು ಕೆಪಾಸಿಟಿ ಇದೆ ಇವ್ರಿಗೆ, ಒಂದು ರೀತಿ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ನೋಡೋದಾದ್ರೆ ನೀವು ತುಂಬ ಅವ್ರ ಹತ್ರ ಬೆಗ್ ಮಾಡ್ತಾ ಇದ್ದೀರಾ, ಅವರ ಪ್ರೀತಿಗೋಸ್ಕರ ನೀವು ಇಲ್ಲಿ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಅಂದರೆ ಎಷ್ಟೇ ನೀವು ಹಣದ ಸಹಾಯ ಮಾಡಿ ಎಷ್ಟೇ ಸ್ಯಾಕ್ರಿಫೈಸ್ ಮಾಡಿದ್ರೂ ಎಲ್ಲೋ ಅದಕ್ಕೆ ಬೆಲೆ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇಲ್ಲ ಆ ವ್ಯಕ್ತಿಯಿಂದ. ಓಕೆ, ನಾನು ಅಟ್ಲೀಸ್ಟ್ ಈ ಥರ ಸಹಾಯ ಮಾಡಿದ್ರೆ ಈ ವ್ಯಕ್ತಿಯ ಒಂದು ಪ್ರೀತಿಯನ್ನು ನಾನು ಗಳಿಸ್ಬೋದಲ್ಲ ಅನ್ನೋ ಒಂದು ಏನು ಹೇಳ್ತೀರಾ ಒಂದು ಪವಿತ್ರವಾದ ಭಾವನೆಯಿಂದ ನೀವು ಅವ್ರಿಗೆ ಸಹಾಯವನ್ನು ಮಾಡ್ತೀರಾ, ಅಥವಾ ಅವ್ರಿಗೆ ಚೆನ್ನಾಗಿರಲಿ ಆ ವ್ಯಕ್ತಿ ಅನ್ನೋ ಒಂದು ಆ ಒಂದು ಮದರ್ಲಿ ಒಂದು ನರ್ಚರಿಂಗ್ ಎಫೆಕ್ಟ್, ಆ ಒಂದು ಎಮೋಷನ್ಸಿಂದ ನೀವು ಆ ವ್ಯಕ್ತಿಗೆ ಸಹಾಯವನ್ನು ಮಾಡ್ತಾರೆ. ಆ್ಯಂಡ್ ಎಷ್ಟೋ ಸರಿ ನೀವು ಎಮೋಷ್ನಲ್ ಆಗಿ ಸಹ ಸಪೋರ್ಟನ್ನು ಕೊಟ್ಟಿದ್ದೀರಾ. ಆ್ಯಂಡ್ ಅವ್ರಿಗೆ ಕೇಳಿದಾಗೆಲ್ಲ ನೀವು ತಮ್ಮ ಒಂದು ಭುಜವನ್ನು ಕೊಟ್ಟಿದ್ದೀರಾ. ಸೊ ಎಷ್ಟೇ ಸಪೋರ್ಟ್ ಮಾಡಿದ್ರೂ ಈ ವ್ಯಕ್ತಿ ಇವತ್ತು ಮೋಸ ಮಾಡಿ ಹೋಗ್ತಾ ಇದ್ದಾರೆ, ಅಥವಾ ಯಾವುದೇ ಒಂದು ಫೀಲಿಂಗ್ಸ್ ಇಲ್ಲ ಇಲ್ಲಿ ಅನ್ನೋ ಒಂದರ ಮಟ್ಟಿಗೆ ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಅದನ್ನು ತಡ್ಕೊಳೋಕ್ಕಾಗ್ತಾ ಇಲ್ಲ. ಆ್ಯಂಡ್ ನೀವು ತುಂಬ ಅವ್ರ ಬಳಿ ಚಾನ್ಸ್ ಅಂತಕ್ಕಂಥದ್ದನ್ನ ಕೇಳ್ತಾ ಇದ್ದೀರಾ, ಲೈಕ್ ಮತ್ತೆ ವಾಪಸ್ ಬರಲಿ. ಆ್ಯಂಡ್ ಎಷ್ಟೋ ಜನ ಮ್ಯಾನಿಫೆಸ್ಟೇಷನ್ ಸಹ ಇಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಬಟ್ ಗೈಸ್ ಒಂದು ಹೇಳ್ತೀನಿ, ಅವರು ಎಷ್ಟೇ ಒಂದು ನಿಮಗೆ ಮೋಸ ಮಾಡಿದ್ರು ಕರ್ಮ ಅಂತಕ್ಕಂಥದ್ದು ಒಂದಿರುತ್ತೆ. ಸೊ ಮೇ ಬಿ ಇವಾಗ ಅವರ ಗುಡ್ ಟೈಮ್ ನಡೀತಾ ಇರ್ಬೋದು. ಬಟ್ ಒಂದು ಹೇಳ್ತೀನಿ, ಯಾವಾಗಲೂ ಅಷ್ಟೇ ಕಾಲಚಕ್ರ ಅಂತಕ್ಕಂಥದ್ದು ಒಂದೇ ರೀತಿ ಇರೋದಿಲ್ಲ. ಅವ್ರು ಎಷ್ಟೇ ಇವಾಗ ಮೆರೀತಾ ಇದ್ರೂ ಕಾಲ ಚೇಂಜ್ ಆಗ್ತಿದ್ದಂಗೆ ಅವರ ತಪ್ಪುಗಳು, ಅವರ ಒಂದು ಏನು ನಿಮ್ಮ ಬಳಿ ನಡ್ಕೊಂಡಂಥ ರೀತಿ ಇರ್ಬೋದು, ಓಕೆ, ನಿಮ್ಮನ್ನ ಯೂಸ್ ಮಾಡ್ಕೊಂಡಿರೋ ರೀತಿ ಇರ್ಬೋದು, ಅದೆಲ್ಲದಕ್ಕೂ ಇವರಿಗೆ ಪನಿಷ್ಮೆಂಟ್ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಅಂದರೆ ಅವರ ಕಾರ್ಮಿಕ್ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಥವಾ ನಿಮ್ಮ ಜೊತೆ ಮೋಸವನ್ನು ಮಾಡಿದ್ದಾರೆ ಅದಕ್ಕೆ ತಕ್ಕ ಪ್ರತಿಫಲ ಅಂತೂ ಖಂಡಿತ ಇಲ್ಲಿ ಅವ್ರಿಗೆ ಫ್ಯೂಚರಲ್ಲಿ ಸಿಗ್ತಾ ಇದೆ. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ನಿಮಗೆ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಏಂಜಲ್ಸ್, ಕ್ಯಾನ್ ವಿ ಹ್ಯಾವ್ ದ ಗೈಡೆನ್ಸ್ ಫಾರ್ ದಿಸ್ ಸಿಚುವೇಶನ್? ಓಕೆ, ಇನ್ ದ ನಿಯರ್ ಫ್ಯೂಚರ್ ರಿಮೇನ್ ಪಾಸಿಟಿವ್ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಸೊ ನಂಬಿಕೆಯನ್ನು ಇಡಿ. ಓಕೆ, ಆ್ಯಂಡ್ ಎನಿ ಮೋರ್ ಮೆಸೇಜಸ್ ವಿ ಹ್ಯಾವ್ ಏಂಜಲ್ಸ್? ಓಕೆ, ಎನಿ ಮೋರ್ ಮೆಸೇಜಸ್ ವಿ ಹ್ಯಾವ್ ಫ್ರಮ್ ಏಂಜಲ್ಸ್? ಓಕೆ, ಲೆಟ್ ಮೀ ಪಿಕ್ ಒನ್. ಪರ್ಫೆಕ್ಟ್ ಟೈಮಿಂಗ್ ಅಂತ ಸಹ ಹೇಳ್ತಾ ಇದ್ದಾರೆ. ಎಷ್ಟು ಪಾಸಿಟಿವ್ ಆಗಿ ಏಂಜಲ್ಸ್ ಮೆಸೇಜಸ್ನ ಹೇಳ್ತಾ ಇದ್ದಾರೆ. ಸೊ ಏಂಜಲ್ಸ್ ಹೇಳೋ ಪ್ರಕಾರ ನಿಯರ್ ಫ್ಯೂಚರಲ್ಲಿ ನಿಮಗೆ ಅಂತ ಒಂದು ಟೈಮ್ ಬರುತ್ತೆ. ಸೊ ಈ ವ್ಯಕ್ತಿ ನಿಮ್ಮನ್ನು ಏನೆಲ್ಲ ಆಟ ಆಡಿಸಿದ್ದಾರೆ, ಏನೆಲ್ಲ ನಿಮ್ಮನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಅದಕ್ಕೆಲ್ಲವನ್ನು ನಿಮಗೆ ಒಂದು ರೀತಿ ಗಿವ್ ದೆಮ್ ಬ್ಯಾಕ್, ಅವ್ರನ್ನ ಹಿಂತಿರುಗಿಸಿ ಕೊಡೋದಕ್ಕೆ ನಿಮಗೆ ಒಂದು ಅವಕಾಶ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ. ಸೊ ರಿಮೈನ್ ಪಾಸಿಟಿವ್, ನಾನು ಆ ಒಂದು ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಏಂಜಲ್ಸ್ ಸಹ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಅವರ ಒಂದು ಟೈಮ್ ನಡೀತಾ ಇದೆ. ನಾನು ಹೇಳಿದೆ ಕಾಲಚಕ್ರ ಅಂತಕ್ಕಂಥದ್ದು ಇಲ್ಲಿ ಚೇಂಜ್ ಆಗ್ತಾ ಇದೆ. ಅವರ ಕರ್ಮ ಅಂತಕ್ಕಂಥದ್ದು ಇಲ್ಲಿ
ಸಿಗ್ತಾ ಇದೆ. ಸೊ ಏಂಜಲ್ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಇವಾಗ ಅವ್ರು ಎಷ್ಟೇ ಮೆರಿತಾ ಇರ್ಬೋದು, ಬಟ್ ನಿಯರ್ ಫ್ಯೂಚರಲ್ಲಿ ಒಂದು ಟೈಮ್ ಅಂತ ಬರುತ್ತೆ, ಆವಾಗ ನಿಮಗೆ ಆ ಚಾನ್ಸ್ ಸಿಕ್ಕಿದಾಗ ನೀವು ಎಷ್ಟು ನೊಂದಿದ್ರಿ, ಸೊ ಅದನ್ನು ನೀವು ಹೇಳ್ಕೊಳ್ಳೋ ಅಂಥದ್ದು ಅಥವಾ ನೀವೇನು ಮಾಡಬೇಕಂತ ಇದ್ದೀರಾ ಅದನ್ನು ಮಾಡೋ ಅಂಥ ಒಂದು ಅವಕಾಶ ಅಂತೂ ಸಿಗ್ತಾ ಇದೆ. ಎಂಥ ಬ್ಯೂಟಿಫುಲ್ ಮೆಸೇಜಸ್. ಸೊ ಏಂಜಲ್ಸ್ಗೆ ಕಮೆಂಟ್ ಸೆಕ್ಷನಲ್ಲಿ ಥ್ಯಾಂಕ್ ಯು ಅಂತ ಹಾಕಿ, ಕ್ಲೀನ್ ದಿಸ್ ಪಾಸಿಟಿವ್ ರೀಡಿಂಗ್ ಅಂತ ಹೇಳ್ತೀನಿ. ಐ ಅಫರ್ಮ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಥ್ಯಾಂಕ್ ದ ಏಂಜಲ್ಸ್, ಥ್ಯಾಂಕ್ ದ ಡಿವೈನ್ ಪವರ್. ಸೊ ಬ್ಯೂಟಿಫುಲ್ ಮೆಸೇಜಸ್ ಫ್ರಮ್ ಆರ್ ಏಂಜಲ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಎಸ್ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಗಿದೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಕೋರ್ಸಸನ್ನು ಪ್ರೊವೈಡ್ ಮಾಡ್ತೀವಿ. ಸೊ ಇಂಟ್ರೆಸ್ಟ್ ಇರುವವರು ಖಂಡಿತ ಜಾಯ್ನ್ ಆಗ್ಬೋದು. ಸೊ ಫ್ರೆಂಡ್ಸ್, ನಾನು ನಮಗೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.